ಕಿರಾತ ಕಡ್ಡಿಯಿಂದ ಮಾಡಿರುವಂತಹ ಈ ಒಂದು ರಸವನ್ನು ಕುಡಿತಾ ಇದ್ದೇನೆ. ಕೈ ಹೆವಿ ಕೈ ಅಂದ್ರೆ ಕೈ ಫುಲ್ ಆ ಕೈ ಹೋಗುದೇ ಇಲ್ಲ ಬಾಯಿಂದ ಬೆಲ್ಲದಿಂದ್ರೂ ಕೂಡ. ಆದ್ರೆ ಬಾಯಿಗೆ ಕೈ ಆದ್ರೂ ಕೂಡ ಹೊಟ್ಟೆಗೆ ಸಿಹಿ, ಆರೋಗ್ಯಕ್ಕೆ ಸಿಹಿ ಆಗಿರುವಂತ ಕಿರಾತ ಕಡ್ಡಿಯ ಔಷಧ ಇದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಮನೆಮದ್ದು ಕಾರ್ಯಕ್ರಮದ ದಿನ ಇವತ್ತು ಮತ್ತೆ ಬಂದಿದೆ. ಒಂದು ಮನೆಮದ್ದನ್ನ ನಮಗೆ ತಿಳಿಸಿಕೊಡೋದಕ್ಕೆ ಮತ್ತೆ ಜಾಯ್ನ್ ಆಗಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಶ್ರೀಮತಿ ತುಳಸಿ ದಯಪ್ರಸಾದ್ ಚೀಮುಳ್ಳ ಅವರು. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಓಕೆ, ಇವತ್ತಿನ ಒಂದು ಹೊಸ ಮನೆಮದ್ದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಅನ್ನ ಮಾಡಿಕೊಳ್ತಾ ಇವತ್ತು ನಾವು ಯಾವ ಮನೆ ಮದ್ದನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೇವೆ ಅಂತ. ಕಿರಾತ ಕಡ್ಡಿ, ನೆಲಬೇವು ಅಂತ ಹೇಳ್ತಾರೆ. ಅದನ್ನ ಬೇವಿನ ಎಲೆ ತರನೇ ಇರ್ತದೆ ನೋಡ್ಲಿಕ್ಕೆ. ಅದನ್ನ ಎಲೆಗಳನ್ನ ತಗೊಂಡು ಕುದಿಸಿ ಕಷಾಯ ಮಾಡಿ ಕುಡಿದ್ರೆ ಜ್ವರ ಕಡಿಮೆ ಆಗ್ತದೆ. ಮತ್ತೆ ಅದರ ರಸಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸಿ ಮಾಡಿದ್ರೆ ಹೊಟ್ಟೆಯಲ್ಲಿದ್ದ ಜಂತು ಹುಳಕ್ಕೆ ಆಗ್ತದೆ. ಮತ್ತೆ ಚರ್ಮ ರೋಗಕ್ಕೆ ಮೆಡಿಸಿನ್ ಆಗ್ತದೆ. ಅಂದ್ರೆ ಇವತ್ತು ನಾವು ಮಾಡ್ತಕ್ಕಂತಹ ಮನೆ ಮದ್ದಿನ ಗಿಡದ ಹೆಸರು ಕಿರಾತ ಕಡ್ಡಿ. ಓಕೆ, ಇದು ಎಲ್ಲ ಕಡೆಗಳಲ್ಲಿ ಸಿಗ್ತದೆ ಅಥವಾ ನಮ್ಮ ಈ ಒಂದು ಪರಿಸರಗಳಲ್ಲಿ ಸಿಗುವಂತ ಗಿಡವಾ? ಇಲ್ಲ, ಅದು ಮದ್ದಿನ ಗಿಡ ಅಂತ ಹೇಳಿ ತಗೊಂಡ್ ಬಂದು ನೆಟ್ರೆ ಆಗ್ತದೆ. ಎಷ್ಟು ಸಹ ಬರ್ತದೆ, ಮಾತ್ರ ಇಡೀ ಹಬ್ಬಿಕೊಂಡು ಚಂದ ಬರ್ತದೆ. ಸಣ್ಣ ಬಣ್ಣದ ತುಂಬೆ ಹೂವಿನ ಹಾಗೆ ಒಂದು ಸಣ್ಣ ಬಣ್ಣದ ನೇರಳೆ ಬಣ್ಣದ ಹೂವು ಆಗ್ತದೆ ಅದರಲ್ಲಿ. ಅದನ್ನು ಕ್ಲಿಯರ್ ಆಗಿ ನಮಗೆ ಇನ್ನಷ್ಟು ಪರಿಚಯ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅದರ ಹತ್ತಿರಕ್ಕೆ ಹೋಗಿ ನಾವು ಇವಾಗ ತೋರಿಸಲಿಕ್ಕಿದ್ದೇವೆ. ನೆಲಬೇವು ಅಂತ ಕೂಡ ಕರೀತಾರಲ್ವಾ? ಓಕೆ, ಅಂದ್ರೆ ಈ ನೆಲಬೇವು ಅಥವಾ ಕಿರಾತ ಕಡ್ಡಿಯ ಉಪಯೋಗ ಅಂತ ಹೇಳಿದ್ರೆ ಜ್ವರ ಕಡಿಮೆ ಆಗ್ತದೆ, ಹಾಗೇನೆ ಮೈ ತುರಿಕೆ ಅಲ್ವಾ, ಮೈ ತುರಿಕೆ ಕಡಿಮೆ ಆಗ್ತದೆ, ಎಲರ್ಜಿಯ ಕಜ್ಜಿಗಳೆಲ್ಲ ಇದ್ರೆ ಕಡಿಮೆ ಆಗ್ತದೆ. ಅದನ್ನ ಹಚ್ಕೊಂಡ್ರೆ ಅದೇ ಜಂತು ಹುಳ ಇದಾಗ್ತದೆ. ಜಂತು ಹುಳ ಇದರಿಂದ ಕೂಡ ಕಡಿಮೆ ಆಗ್ತದೆ. ಓಕೆ, ಬೆಳ್ಳುಳ್ಳಿ ಸೇರಿಸಿ ಬೆಳ್ಳುಳ್ಳಿಯನ್ನು ಸೇರಿಸಿಕೊಳ್ಬೇಕು. ಅಂತಹ ಒಂದು ಒಳ್ಳೆಯ ಗಿಡಮೂಲಿಕೆಯಿಂದ ನಾವು ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬಹುದಾದಂತಹ ಅಥವಾ ಆರೋಗ್ಯ ಸಮಸ್ಯೆಗಳಿದ್ರೆ ಕಡಿಮೆ ಮಾಡಿಕೊಳ್ಬಹುದಾದಂತಹ ಮನೆಮದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡ್ಲಿಕ್ಕಿದ್ದೇವೆ. ಹಾಗಿದ್ರೆ ಆ ಒಂದು ಕಿರಾತ ಕಡ್ಡಿ ಹೇಗಿರ್ತದೆ ಅದನ್ನ ಇವಾಗ ಮೊದಲಿಗೆ ಆಯ್ದುಕೊಂಡು ಬರುವ ಅಲ್ವಾ? ಇದು ಕಿರಾತ ಕಡ್ಡಿ ಗಿಡಗಳು. ಇದರಲ್ಲಿ ಸಣ್ಣ ಒಂದು ಹೂ ಬಿಡ್ತದೆ, ಮತ್ತೆ ನೋಡ್ಲಿಕ್ಕೆ ಸ್ವಲ್ಪ ಬೇವಿನ ಎಲೆ ಇರುವ ಹಾಗೆ ಇರುವ ಕಾರಣ ನೆಲಬೇವು ಅಂತ ಕೂಡ ಕರೀತಾರೆ ಇದನ್ನ. ಇದೀಗ ಕಷಾಯ ಮಾಡಲಿಕ್ಕೆ ಸ್ವಲ್ಪ ಎಲೆಗಳನ್ನ ತಗೊಳ್ತಾ ಇದ್ದೇನೆ. ಇದನ್ನು ಗಿಡ ಮಾಡಲಿಕ್ಕೆ ಹೀಗೆ ಸಣ್ಣ ತುದಿಗಳನ್ನೇ ತಗೊಂಡು ಮಣ್ಣಿಗೆ ಹಾಕಿದರೆ ಗಿಡ ಬರ್ತದೆ ಇದರಲ್ಲಿ. ತೊಳ್ಕೊಳ್ಬೇಕು. ಹುಳ ಬಲೆ ಎಲ್ಲ ಇದ್ದರೆ ನೋಡಿಕೊಳ್ಬೇಕು. ಯಾವ ಎಲೆ ಉಪಯೋಗ ಮಾಡದಿದ್ರೂ ಅದನ್ನೊಂದು ಸರಿಯಾಗಿ ನೋಡಿ ಉಪಯೋಗ ಮಾಡಬೇಕು. ನಾವೀಗ ತಗೊಂಡ ಎಲೆಗಳನ್ನು ಕಟ್ ಮಾಡಿಕೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಗ್ಲಾಸು ನೀರು ಸೇರಿಸಿ ಕುದಿಲಿಕ್ಕೆ ಇಡ್ತೇನೆ. ಇದೀಗ ಕುದಿ ಬಂದದ್ದು ಸಾಕು. ಇನ್ನು ಇದನ್ನ ತೆಗೆದು ಸೋಸಿಕೊಳ್ಳುವ ನಾವು. ಇದು ತುಂಬ ಕಹಿ ಇರ್ತದೆ, ಮಾತ್ರ ಬಾಯಿಗೆ ಕಹಿ ಆದರೂ ಹೊಟ್ಟೆಗೆ ಸಿಹಿಯೇ. ಇದು ಕುದಿಸಿ ರಸ ತೆಗೆದು ರೆಡಿ ಉಂಟು. ಇದು ತುಂಬ ಕಹಿ ಇರುವ ಕಾರಣ ಬೆಲ್ಲ ಸಹ ಇಟ್ಟಿದ್ದೇನೆ ಸೈಡಲ್ಲಿ. ಬೇಕು ಅಂತಂದರೆ ಬೆಲ್ಲನೂ ತಿಂದ್ಕೊಳ್ಬೋದು. ವೀಕ್ಷಕರೇ, ಮನೆಮದ್ದು ರೆಡಿಯಾಗಿದೆ. ತೀವ್ರವಾಗಿರುವಂತಹ ಜ್ವರ ನಿಮಗೆ ಬಂದಿದೆ. ಈ ಮಳೆಗಾಲದಲ್ಲಿ ಜ್ವರ ಬರ್ತಕ್ಕಂಥದ್ದೆಲ್ಲ ಸರ್ವೇ ಸಾಮಾನ್ಯ. ಅಂತ ಜ್ವರದ ಸಂದರ್ಭದಲ್ಲಿ ಈ ಕಿರಾತ ಕಡ್ಡಿಯ ಕಷಾಯವನ್ನು ಮಾಡಿ ಕುಡಿಬೇಕು. ಕುದಿತಿರ್ತಕ್ಕಂತಹ ನೀರಿಗೆ ಆ ಕಿರಾತ ಕಡ್ಡಿಯ ಎಲೆಗಳನ್ನು ಹಾಕಿ, ಅಂದ್ರೆ ಕಟ್ ಮಾಡಿ ಹಾಕಿದ ಕೂಡಲೇ ಒಂದು ಅದರ ರಸವನ್ನ ಬಿಟ್ಟಿರುವಂತಹ ಓಕೆ ಈ ರೀತಿ ಕಲರ್ ಬರ್ತದೆ. ಬಂದ ಕೂಡಲೇ ಅದನ್ನ ನಾವು ತಂದು ಕುಡಿಬಹುದು. ಅಂದ್ರೆ ಎಷ್ಟು ಸ್ಪೂನ್ ಕುಡಿಬೇಕು ಅಂತ ಜ್ವರಕ್ಕೆ? ಇದು ಒಂದು ಸ್ವಲ್ಪ 1/4 ಗ್ಲಾಸ್ ಅಷ್ಟು ಕುಡಿಬಹುದು. ಅಷ್ಟು ರಸ, ಗುದ್ದಿದ ರಸ ಎಂತಲ್ಲ, ಎಲೆಯನ್ನು ಕುದಿಸಿದ ಕಾರಣ ತುಂಬಾ ಸ್ಟ್ರಾಂಗ್ ಅಂತ ಇರುದಿಲ್ಲ. ಓಕೆ, ಜ್ವರ ಕಡಿಮೆ ಆಗುವವರೆಗೆ ಕುಡಿಬೇಕಾ ಅಥವಾ ಒಂದ್ಸಲ ಕುಡಿದ್ರೆ ಸಾಕ? ಒಂದು ಮೂರು ದಿನ ಕುಡಿಬಹುದು. 3 ದಿನ ಬೆಳಗ್ಗೆ ಮಾಡಿದ್ರೆ ಸಂಜೆ ಸಹ. ಮತ್ತೆ ಹೆಚ್ಚಿನ ಮನೆ ಮದ್ದುಗಳನ್ನೆಲ್ಲ ಬೆಳಿಗ್ಗೆ ಮಾಡುದು. ಮಧ್ಯಾಹ್ನ ಮೇಲೆ ಎಲೆಗಳನ್ನು ಮುಟ್ಟುವ ಹಾಗೆ ಇಲ್ಲ ಅಂತ ಕ್ರಮಗಳು ಉಂಟು. ಓಕೆ, ಅದಕ್ಕೂ ಅದರದೇ ಆಗಿರುವಂತಹ ನಿಯಮಗಳೆಲ್ಲ ಇದೆ. ಸೊ ಅದು ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವಂತಹ ಪದ್ಧತಿ. ಅದನ್ನು ತಾವು ಕೂಡ ಮುಂದುವರಿಸಿಕೊಳ್ತಾ ಇದ್ದೀರಿ. ಸೊ ಇದರಲ್ಲಿ ಒಂದು ವಿಚಾರ ಜ್ವರ ಕಡಿಮೆ ಆಗ್ತದೆ ಅಂತ, ಮತ್ತೊಂದು ಆ ಎಲೆಯನ್ನ ಜಜ್ಜಿ ಅದರ ರಸವನ್ನ ತೆಗೆದು ಏನಾದ್ರೂ ಕಜ್ಜಿಗಳು ನಮ್ಮ ಮೈ ಮೇಲೆ ತುರಿಕೆಗಳೆಲ್ಲ ಇದ್ರೆ ಅದಕ್ಕೆ ಹಚ್ಚಿದ್ರೆ ಕಡಿಮೆ ಆಗ್ತದೆ ಅಂತ. ಸೊ ಅದು ಕಡಿಮೆ ಆಗುವವರೆಗೆ ಹಚ್ಚಿಕೊಂಡು ಇರಬಹುದು. ಆ ನಂತರ ಬೆಳ್ಳುಳ್ಳಿಯನ್ನ ಸೇರಿಸಿ ಇದೇ ರಸಕ್ಕೆ ನೋಡಿ, ಇದೇ ರಸಕ್ಕೆ ಇದು ಬೆಳ್ಳುಳ್ಳಿನ ಹೇಗೆ ಕುದಿವಾಗನೇ ಒಟ್ಟಿಗೆ ಬೆಳ್ಳುಳ್ಳಿ ಹಾಕಿ ಅದನ್ನ ಸೋಸಿದ್ರೆ ಜಂತು ಹುಳ ಕಡಿಮೆ. ಮಕ್ಕಳ ಜಂತು ಹುಳ, ದೊಡ್ಡವರದ್ದು ಹೊಟ್ಟೆಲಿರುವಂತಹ ಜಂತು ಹುಳಗಳು ಕಡಿಮೆ ಆಗೋದಕ್ಕೆ ಇದು ಬಹಳ ಉಪಯೋಗಿ ಅಂತ.
ಸೊ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದರ ಪಕ್ಕದಲ್ಲಿ ಬೆಲ್ಲವನ್ನು ಇಟ್ಟಿದ್ದೇವೆ. ಅದಕ್ಕೆ ದೊಡ್ಡ ಕಾರಣ ಇದೆ, ಇದು ಬಹಳಷ್ಟು ಕಹಿಯಾಗಿರುವಂಥ ಔಷಧ ಅಲ್ವಾ. ಸೊ ನಾವು ಔಷಧವನ್ನು ಮಾಡಿದ ಮೇಲೆ ಎಲ್ಲವನ್ನ ನಾವು ಕೂಡ ಅದನ್ನು ಕುಡಿದು ನೋಡಬೇಕಾಗುತ್ತೆ. ಆ ನಂತರ ನಾನು ನಿಮಗೆ ಅದನ್ನು ತಗೊಳ್ಳಿ ಅನ್ನುವಂಥ ಮಾಹಿತಿಯನ್ನು ನಮ್ಮ ಚಾನೆಲ್ನ ಮೂಲಕ ಇವತ್ತು ಕೊಡುವಂಥದ್ದು. ಅದಕ್ಕೆ ಬೇಕಾಗಿ ಈ ಒಂದು ರಸವನ್ನು ಇವಾಗ ನಾವು ಕುಡಿದು ಒಂದು ಪೀಸ್ ಬೆಲ್ಲವನ್ನು ಕೂಡ ತಿಂತೇವೆ, ಅಂದರೆ ಬಾಯ ಸಿಹಿಗೆ ಬೇಕಾಗಿ. ಈಗ ನಾನು ಒಂದು ಸ್ಪೂನ್ ಕುಡಿತೇನೆ, ಆಗ್ಬೋದು ನೀವು ಕುಡಿತೀರಾ? ಎಸ್. ಈಗ ಇದನ್ನು ನಾವು ಕಿರಾತ ಕಡ್ಡಿಯಿಂದ, ಬಿಸಿ ಇದೆ, ಕಿರಾತ ಕಡ್ಡಿಯಿಂದ ಮಾಡಿರುವಂತಹ ಈ ಒಂದು ರಸವನ್ನು ಕುಡಿತಾ ಇದ್ದೇನೆ. ಕೈ ಹೆವಿ ಕೈ. ನಾಲಗೆಲ್ಲ ಕೈ. ಭಯಂಕರ ಕೈ. ಒಳ್ಳೆ ಮದ್ದಿನ ಗುಣಗಳು ನೋಡಿ, ಬಾಯಿಗಂತೂ ಹೆವಿ ಕೈ, ಅಂದ್ರೆ ಕೈ ಫುಲ್. ಆ ಕೈ ಹೋಗುದೇ ಇಲ್ಲ ಬಾಯಿಂದ ಬೆಲ್ಲದಿಂದ್ರೂ ಕೂಡ, ಆದರೆ ಬಾಯಿಗೆ ಕೈ ಆದರೂ ಕೂಡ ಹೊಟ್ಟೆಗೆ ಸಿಹಿ, ಆರೋಗ್ಯಕ್ಕೆ ಸಿಹಿ ಆಗಿರುವಂಥ ಕಿರಾತ ಕಡ್ಡಿಯ ಔಷಧ ಇದು ಅಲ್ವಾ. ಹಾಗೆ ನಾವು ಅದನ್ನು ಇದು ಮಾಡಬಾರ್ದು. ನಮಗೆ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಈ ರೀತಿ ಅದನ್ನು ತಗೊಳ್ಬೇಕಾಗುತ್ತೆ. ಸೊ ತೊಂದರೆ ಇಲ್ಲ, ಜ್ವರ ಬರುವುದೇ ಬೇಡ ಅಂತ ಹೇಳೋ ಕಾರಣಕ್ಕೆ ಬೇಕಾದ್ರೆ ನಾವು ತಗೊಂಡಿದ್ದೇನೆ ನಾನು ಇವತ್ತು. ಮಳೆಗಾಲ ಸ್ಟಾರ್ಟ್ ಆಗುವಾಗ ಬೇಕಾದ್ರೆ ತುಂಬಾ ಒಳ್ಳೆ ವಿಚಾರ ಅದು. ಸೊ ನಮಗೆ ಗೊತ್ತಿತ್ತು ಕಿರಾತ ಕಡ್ಡಿಯಿಂದ ಮನೆಮದ್ದು ಆಗುತ್ತೆ, ಅದಾದ್ರೆ ಯಾವ ಥರದ ಮನೆಮದ್ದು ಅಂತ ಗೊತ್ತಿರಲಿಲ್ಲ. ಸೊ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಸೊ ನೀವು ಕೂಡ ಇದನ್ನು ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ಇವತ್ತು ಮತ್ತೊಂದು ಸಂಚಿಕೆಯಲ್ಲಿ ನಾವು ವೀಕ್ಷಕರಿಗೆ ಒಳ್ಳೆಯ ಮಾಹಿತಿಯನ್ನು ಮನೆಮದ್ದಿನ ಮೂಲಕ ತಿಳಿಸಿಕೊಡೋದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದ. ವೀಕ್ಷಕರೇ, ಹಾಗೆಯೇ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಇದೆ ಎಂದು ಭಾವಿಸಿಕೊಳ್ತೇನೆ. ಕ್ಯಾಮರಾದಲ್ಲಿ ಸಾಥ್ ಕೊಟ್ಟಿರುವ ಎಷ್ಟವರಿಗೆ ಧನ್ಯವಾದದೊಂದಿಗೆ ಇವತ್ತಿನ ಮನೆಮದ್ದು ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೊಂದು ಸಂಚಿಕೆ ಜೊತೆ ನಾನು ನಿಮಗೆ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳಿಕೊಳ್ತಾ ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವಿಡಿಯೋ.